ಸದುದ್ದೇಶ ಇಟ್ಕೊಂಡು ಇಸ್ಕಾನ್ ಸಂಸ್ಥೆ ಮಹದೇವಪುರಕ್ಕೆ ಕಾಲಿಟ್ಟಿತು. ಆದರೆ ಈಗ ರೈತರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆ ಆರೋಪ ನಿಜನಾ? ಮತ್ತು ಈ ಇಸ್ಕಾನ್ ಸಂಸ್ಥೆಯಿಂದ ಏನು ತೊಂದರೆ ಆಗಿದೆ ಕೇಳೋಣ. ಸರ್, ನಿಜವಾಗ್ಲೂ ಇಸ್ಕಾನ್ ಸಂಸ್ಥೆಯಿಂದ ನಿಮಗೆ ತೊಂದರೆ ಆಗಿದೆಯಾ? ತೊಂದರೆನೇವ. ನಮಗೊಂದು 2 ಎಕರೆ ಭೂಮಿ ಇತ್ತು, ಕೊಟ್ಬಿಟ್ಟು ಕೆಲಸ ಇಲ್ಲದೇ ಸುಮ್ಮನೆ ನಿಂತಿದ್ದ. ಇವರು ಕೆಲಸ ಕೇಳ್ಕೊಂಡು ಬದಲಾದ ನಾಯಿಗೆ ಆಡಿಸ್ಕೊಂಡು ಇರಪ್ಪ ಅಂತೇಳಿ ದಿನಕ್ಕೆ 80 ರೂಪಾಯಿ ಕೊಡ್ತಿದ್ರು. ಓ, ಜಮೀನ್ದಾರದವರಿಗೆ ನಾಯಿ ಆಡಿಸ್ಕೊಳ್ತಿದ್ದೀರಾ? ಹಾಂ. 45,000 ರೈಟ್ ಹೇಳಿದ್ರು. 45,000 ರೈಟ್ ಹೇಳ್ಬಿಟ್ಟು ಕೈಗೆ ಬರೀ 30,000 ಕೊಟ್ಟರು. ಇನ್ನು 15,000 ಆಮೇಲೆ ಕೊಡ್ತೀವಿ ನಿಮ್ಮ ಕಲ್ಲವ ಹಂಗೆ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ದುಡ್ಡು ಕೊಂಡೇ ಇಲ್ಲ ಅವರು ನಮಗೇನು. ಆ ಗೇಟ್ ಯಾಕೆ ಹಾಕಿದ್ದಾರೆ ಅಂತ ಕೇಳಕ್ಕೆ ಹೋದಕ್ಕೆ ಇವ್ರು ಕಂಪ್ಲೇಂಟ್ ಕೊಟ್ಟೆ ಎಲ್ಲರೂ ಇದು ಮಾಡೋರ. ನಿಮ್ದು ಏನಿದ್ದು ತಗೊಬರ್ರಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಮ್ದು ಏನಿಲ್ಲ ಅಂದರೆ ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕೊಟ್ಟಾಗ ಅಲ್ಲಿ ಹೋಗಿ ಬಡಿತಾರೆ. ನಾವು ಯಾರು ಅಂತ ಕೇಳ್ಮ? ಪೊಲೀಸರು ಇವ್ರ ಜೊತೆ ಇದ್ದಾರೆ. ಹಾಂ, ಇವ್ರ ಜೊತೆಲೇ ಇರೋದು ಅವರು ಎಲ್ಲ. ಅವ್ರು ಸಪೋರ್ಟ್ ಫೋನ್ ಮಾಡಿದಕ್ಕೆ ಎಲ್ಲ ಬರ್ತಾರ. ದೊಡ್ಡವ್ರ ಪಾರ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಈಗ ನಮ್ಮ ಯಾರು ಬಿಡ್ಸ್ಕೊ ಬರ್ತಾರೆ? ಈಗ ನಾವು ಬಡವರ ಆ ರೀತಿ ಇವ್ರದ್ದೆಲ್ಲ ದೌರ್ಜನ್ಯ ಮಾಡಿ ಈ ಥರ ಮಾಡಿರೋದು ಇವರು. ಕೆಲಸ ಮಾಡಂಗಿದ್ರೆ ಮಾಡೋ. ನಿಮ್ಮ ತಂದೆ ಕೊಟ್ಟಿದ್ದಾರೆ, ಏನು ದಾಖಲೆ ತಗೋಬಾ, 25 ರೂಪಾಯಿ ಕೊಡ್ತೀನಿ, ಕೆಲಸ ಮಾಡ್ತೀಯ ಮಾಡಲ್ಲ. ಏನು ಕೆಲಸ? ಮಾಮೂಲಿ ಗದ್ದೆ ಇದು ಅದು ಸೊತ್ತ ಕೀಳೋದು, ಅದು ಅಷ್ಟೇ. ಕಸ ಗೋರಾಕೋದು, ಹಸಿ ಸೊಪ್ಪಾಗ ಗೋರಾಕೋದು, ಅಲ್ಲಿ ಕೆಲಸ ಮಾಡಂಗಿದ್ರೆ ಮಾಡಿ. ಇಲ್ಲಾಂದ್ರೆ 20 ರೂಪಾಯಿ ಕೊಡ್ತೀನಿ, ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಇದು ಮಾಡೋದು ಮೇಡಮ್ ಅವರು. ಇಲ್ಲಿ ಪ್ರತಿ ರೈತನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಯಾಕಂದರೆ ಆ ಭೂಮಿನ ಅವ್ನು ನಂಬ್ಕೊಂಡಿದ್ದ, ಆ ಭೂಮಿ ತಾಯಿ ಅವನಿಗೆ ಅನ್ನ ಕೊಡ್ತಿದ್ಲು. ಆದರೆ ಅದು ಯಾವುದೋ ಕಾರಣಕ್ಕೆ ಅವ್ರಿಗೆ ಇದನ್ನು ಇಸ್ಕಾನ್ಗೆ ಭೂಮಿ ಕೊಟ್ಬಿಟ್ಟಿದ್ದಾರೆ. ಆದರೆ ಈಗ ಈ ಭೂಮಿ ಕಳ್ಕೊಂಡಿದ್ದೀವಿ ಅನ್ನುವಂಥ ನೋವು ಅವರನ್ನು ಕಾಡ್ತಾ ಇದೆ. ಈಗ ಪ್ರತಿಯೊಬ್ಬರು ಅವರ ನೋವಿನ ಕತೆ ಹೇಳ್ತಾ ಇದ್ದಾರೆ. ಈ ಕತೆ ಹಿಂದೆ ಇರುವಂಥ ರಹಸ್ಯ ಏನು? ಯಾರು ಹೋಗ್ಬಿಡ್ರಪ್ಪ, ಯಾರು ಜಮೀನು ಕೊಡೋಕೆ ಹೋಗ್ಬಿಡಿ. ಮುಂದೆ ಅದು ಒಳ್ಳೆ ಬೆಲೆ ಬಾಳುತ್ತೆ ಅಂಥ ಜಮೀನು ಸರ್ಕಾರವನ್ನು ಮಂಜೂರು ಮಾಡಿಸ್ಕೊಡ್ತೀವಿ ಅಂತೇಳಿ ನಾನೆಲ್ಲ ಆಶ್ವಾಸನೆ ಕೊಟ್ಟೆ. ಆದರೆ ನನ್ನ ಮಾತನ್ನು ಲೆಕ್ಕಕ್ಕೆ ಇಟ್ಕೊಳ್ಳೇ ಇಲ್ಲ. ಹೋಗಿ ಇವ್ರ ಕಷ್ಟ ಸುಖ ಏನಿತ್ತು ಕೊಟ್ಟಿರೋದಂತೂ ಸತ್ಯ. ಜಮೀನ ಇವರೆಲ್ಲ ಅವತ್ತು ಎಲ್ಲರೂ ಒಪ್ಕೊಳ್ಳೇಬೇಕು. ಅದು ಯಾಕೊತ್ತ ಮಾಡಿಕೊಟ್ಟಿದ್ದಾರೆ. ಫಾರಮ್ 50 ಅಪ್ಲಿಕೇಶನ್ ಕೊಟ್ಟಿರು ಸಹ ಸೈನ್ ಕೊಟ್ಟಿದ್ದಾರೆ ಇವರೆಲ್ಲ ದುಡ್ಡು ಇಸ್ಕೊಂಡು. ಇದು ನನ್ನ ಜಮೀನು, ಇದು ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳಿ ಸೈನ್ಗಳೇನು ದುಡ್ಡು ಕೊಡಿ ಅಂತೇಳಿ ನಮ್ಮ ರೈತರು ತೊಗೊಂಡಿದ್ದಾರೆ. ನಾನು ಅವಾಯ್ಡ್ ಮಾಡಿದೆ. ಇವರು ಇದ್ದಾರೆ, ನಾನು ಇನ್ನೂ ಹೋಗ್ಬೇಕಾದ್ರೆ ಇವರು ಇನ್ನೂ 4 ಜನ ಇದ್ದಾರೆ. ಹೋಗ್ಬೇಡ್ರಪ್ಪ, ಯಾಕೆ ಹೋಗ್ತಿರೋ? ಒಂದು 4 ಜನ ಲೀಡ್ರು ಇವರೆಲ್ಲ ಪಾಪ ಭಾಳ ಮುಗ್ಧರು ಮಾತ್ರ. ನಾಯಕ ಜನಾಂಗ, ಹೆಚ್ಚಿನ ಜನಾಂಗ 490 ಏನು ದುಡಿಯೋ ವರ್ಗ ಏನಿತ್ತೋ ಅವರೇ ಮಾಡ್ತಿದ್ದಂಥ ಜಮೀನು. ಅಂಥ ಜಮೀನನ್ನ ಕಳ್ಕೊಕೋಬೇಡಿ ಕಣ್ರು, ನಾಳೆ ಮುಂದೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇರೋದಿಲ್ಲ ಅಂತೆಲ್ಲ ಹೇಳಿದ್ರು. ಅವರೇ ಅವಾಯ್ಡ್ ಮಾಡಿ ಹೋಗಿ ಕರಿಗಾಡ್ತಾರೆ. ಇದು ಏನೋ ಒಟ್ಟೆ ಸ್ಕೂಲ್ ಕಟ್ಟಿದ್ರು ಅದೇನೋ ಅಂತ ನನಗೆಲ್ಲ ಗೊತ್ತಿಲ್ಲ. ಮಧ್ಯಾಹ್ನ ಎಂಟ್ರಿ ಆದದ್ದು ಎಲ್ಲ ನಮ್ಮ ಮಾತೆ ಕೇಳಿದ್ರೆ ಹೋದ್ಮೇಲೆ ಉಳ್ಕೊಂಡಿದ್ರು ಒಂದಷ್ಟು ಜಮೀನನ್ನ. ಅವ್ರ ಹತ್ರ ಬೇಕಾದ್ರೆ ನಾನೇ ಹೋಗಿ ಕೂತ್ಕೊಂಡು ಕನ್ವ್ಯೂಸ್ ಮಾಡಿ ನೀವೇನು ಮಾಡ್ತೀರಪ್ಪ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟಿರೋ ನಿಜ. ಒಟ್ಟಲ್ಲಿ ಇವರೊಂದು 80 ಎಕರೆ 90 ಎಕರೆನ ರಿಜಿಸ್ಟರ್ ಆಗಿದೆ. ಆಲ್ರೆಡಿ ರಿಜಿಸ್ಟರ್ ಆಗಿದೆ. 77 ಎಕರೆ ರಿಜಿಸ್ಟರ್ ಆಗಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ರೈತರು ಕೂಡ ಎಡವಿದ್ದಾರೆ, ಎಲ್ಲೋ ಒಂದ್ ಕಡೆ ಹಣದ ಆಮಿಷದಿಂದಾಗಿ ಈ ರೀತಿಯ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಈಗ ಅನ್ನಕ್ಕೂ ತಾತ್ವಾರ ಬರುವಂತ ಪರಿಸ್ಥಿತಿಗೆ ರೈತರು ಕೂಡ ಕಾರಣರಿದ್ದಾರೆ ಅನ್ನುವಂಥ ಮಾತನ್ನ ರೈತ ಮುಖಂಡರಾಗಿರೋದು ಹೇಳಿದ್ರು. ನೋಡೋಣ, ತಿಳ್ಕೋಣ ಈಗ ಇಸ್ಕಾನ್ ಅವ್ರು ಏನು ಹೇಳ್ತಾರೆ. ಈಗ ಇಷ್ಟೆಲ್ಲ ಆರೋಪ ಮಾಡಿದ್ರು, ಅವ್ರು ಏನು ಹೇಳ್ತಾರೆ ಬನ್ನಿ ತಿಳ್ಕೋಣ. ಭರತ್ ದಾಸ್ ಅವರೇ, ಈಗ ರೈತರು ಸಾಕಷ್ಟು ಆರೋಪನ ಮಾಡಿದ್ರು, ಅವರ ಮನದಾಳದ ಮಾತನ್ನು ಹೇಳಿದ್ರು. ಅವರ ಆರೋಪದಲ್ಲಿ ಎಷ್ಟು ನಿಜಾಂಶ ಇದೆ? ಇದು ಯಾವುದೇ ಒಂದು ಸಮಾಜಘಾತಕ ಸಂಸ್ಥೆ ಅಲ್ಲ. ಸಮಾಜಕ್ಕೆ ಒಳ್ಳೇದು ಮಾಡೋದಕ್ಕೆ ನಮ್ಮ ಸಂಸ್ಥೆ ಇರೋದು. ಇದು ಮೊದಲನೇದು. ಸೊ ಈ ರೀತಿಯಲ್ಲಿ ಅವರು ಕ್ಲೇಮ್ ಮಾಡ್ತಾರೆ, ನಮ್ಮ ಲ್ಯಾಂಡ್ ಇದೆ ಮಧ್ಯದಲ್ಲಿ, ಅವ್ರ ಲ್ಯಾಂಡ್ ಇದೆ ಮಧ್ಯದಲ್ಲಿ, ಇವ್ರ ಲ್ಯಾಂಡ್ ಇದೆ ಮಧ್ಯದಲ್ಲಿ. ಇದೆಲ್ಲ ದಿಸ್ ಆಲ್ ಹ್ಯಾಸ್ ಟು ಬಿ ಇದು ರಿಸಾಲ್ವ್ ವಿತ್ ಮ್ಯೂಚುವಲ್ ಡಿಸ್ಕಷನ್. ಸುಮ್ಮನೆ ನಾವು ಮೇಲೆ ನಮ್ಮ ಮೇಲೆ ಕದ್ವಿ ಆ ಥರ ಎಲ್ಲ ಆರೋಪ ಮಾಡೋದು ತಪ್ಪು. ಮೊದಲೇ ಇಷ್ಟನ್ನು ಹೇಳೋದು. ಕಾಂಪೌಂಡ್ ಹಾಕಿದ್ದು ಏನಕ್ಕೆ ಅಂದರೆ ನಮ್ಮ ಬೆಳೆಗಳು ಬೆಳೀತಾಯಿತ್ತು ಸಂಸ್ಥೆ. ಇದು ಇಷ್ಟೊಂದು ನಾವು ದಾನವಾಗಿ ಪಡೆದು ಈ ಲ್ಯಾಂಡನ್ನು ಪಡೆದು ಕೃಷಿಯನ್ನು ಬೆಳೆಸೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಅದರ ರಕ್ಷಣೆಗೋಸ್ಕರ ನಾವು ಮಾಡಿರೋದು, ಕಾಂಪೌಂಡ್ ಹಾಕಿರೋದು. ಇದಕ್ಕೆ ನೀವು ಹೇಳ್ತಿದ್ದೀರಾ ಅದು ಮಧ್ಯದಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇರೋದು ಸತ್ಯ. ನೋಡಿ, ಬ್ರಾಡಾಗಿ ಒಳಗೆ ಹೇಳ್ಕೊಂಡ್ರೆ ಅಂದರೆ ಫುಲ್ ಸ್ಕೆಚ್ ಮಾಡಬೇಕು, ಅದು ಇನ್ನೂ ಆಗಿಲ್ಲ. ಅದಕ್ಕೆ ಪಕ್ಕಾ ಪೊಡಿ ದುರಸ್ತು ಅಂತ ಹೇಳ್ತಾರೆ. ಆ ಪಕ್ಕಾ ಪೊಡಿ ದುರಸ್ತನ್ನ ಮಾಡೋವರೆಗೂ ಯಾರ್ದಿಷ್ಟು ಯಾವುದಿಷ್ಟು ಇದಿಷ್ಟು ಅಂತ ಹೇಳೋದಕ್ಕೆ ಸರ್ವೆ ಆಗಿಲ್ಲ. ಅದು ವಿ ಹ್ಯಾವ್ ರಿಕ್ವೆಸ್ಟ್ ದಟ್ ಸರ್ವೆ. ಎಷ್ಟೊಂದು ಸಲ ನಾವು ಕೊಟ್ಟಿದ್ದೀವಿ ರಿಕ್ವೆಸ್ಟ್ನ. ಆದರೆ ಈ ಜಮೀನನ್ನು ನಿಮ್ಮ ಮಧು ಪಂಡಿತ್ ದಾಸ್ ಅವರ ಅವರ ಮತ್ತು ಚೈತನ್ಯ ದಾಸ್ ಅವರ ಮತ್ತು ಚಂಚಲಪತಿ ದಾಸ್ ಅವರ ಹೆಸರಲ್ಲಿ ಯಾಕೆ ಹೆಸರಲ್ಲಿ ಇದಾಗಿದೆ, ಯಾಕೆ ಸಂಸ್ಥೆ ಹೆಸರಲ್ಲಿ ಆಗಿಲ್ಲ? ಇಲ್ಲ, ಮೊದಲೇನೆಂದರೆ ಲ್ಯಾಂಡ್ ಸ್ಕೀಲಿಂಗ್ ಆ್ಯಕ್ಟ್ ಪ್ರಕಾರ 38 ಎಕರೆಗಿಂತ ಜಾಸ್ತಿ ತೊಗೊಳಂಗಿಲ್ಲ ಅಂತ ಇತ್ತು. ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಯಾರು ಅಧ್ಯಕ್ಷರ ಹೆಸರಿನಲ್ಲಿ ಉಪಾಧ್ಯಕ್ಷರ ಹೆಸರಿನಲ್ಲಿ ಸೆಕ್ರೆಟರಿ ಹೆಸರು ತೊಗೊಂಡಿದೆ. ಅದನ್ನು ಅವರು ಎಂಡೋಮೆಂಟ್, ಇರ್ರಿವೋಕಬಲ್ ಎಂಡೋಮೆಂಟ್ ಅಂದರೆ ಯಾವುದೇ ಥರದ್ದು ಇದನ್ನು ಮುಂದೆ ವಾಪಸ್ ತೊಗೊಳಂಗಿಲ್ಲ ಅಂತ ಒಂದು ಎಂಡೋಮೆಂಟ್ ಮಾಡಿ ಅಷ್ಟನ್ನು ಇಸ್ಕಾನ್ಗೆ ಅದರ ಬರೋ ಬೆನಿಫಿಟ್ಸ್ ಎಲ್ಲ ಇಸ್ಕಾನ್ಗೆ ಕೊಟ್ಬಿಟ್ಟು ಮಾಡಿದ್ದೀವಿ.
ಬಿಕಾಸ್ ನಮ್ಗೆ ದೊಡ್ಡ ಏರಿಯಾ ಬೇಕಾಗಿತ್ತು, ಬಿಕಾಸ್ ಇಟ್ಸ್ ಎ ಮೇಜರ್ ಪ್ರಾಜೆಕ್ಟ್. ಅದಕ್ಕೋಸ್ಕರ ದೊಡ್ಡ ಏರಿಯಾ ಬೇಕಾಗಿತ್ತು. ಒಂದು ಸುಮಾರು ಆ್ಯಕ್ಚುಲಿ ಅವರ್ ಪ್ಲ್ಯಾನ್ ವಾಸ್ ಒಂದು 600-700 ಹಸುಗಳು ಇರೋದು, ಪ್ಲಸ್ ಈ ಸಾವಯವ ಕೃಷಿ ದೊಡ್ಡ ಮಾಡಲ್ ಕಮ್ಯುನಿಟಿ ಥರ ಮಾಡೋದು, ಅಲ್ಲಿ ಇವ್ರದ್ದು ರೈತರದ್ದು ಇದೆಲ್ಲ ತೊಗೊಂಡು ಬೇರೆ ಕಡೆ ನಮ್ಮ ಸೆಂಟರ್ಸ್ ಮೂಲಕ ಎಲ್ಲ ಆ ಧಾನ್ಯಗಳೆಲ್ಲ ಮಾರೋದು. ಸೊ ಅದು ಒಂದು ಆರ್ಗ್ಯಾನಿಕ್ ಫಾರ್ಮ್ನ ಬೆಳೆಸೋದಂತ ಉದ್ದೇಶ ಇದ್ದಿದ್ದು. ಅಷ್ಟು ಸ್ವಂತ ಹೆಸರು ತೊಗೊಂಡಿದ್ದು, ಬಟ್ ಅದು ನೆವರ್ ಇಟ್ ವಿಲ್ ಬಿಕಮ್ ಹಿಸ್ ಪರ್ಸನಲ್. ಅದು ಲೀಗಲ್ ಆಗಿ ಎಲ್ಲ ಕೇರ್ ತೊಗೊಂಡು ಎಂಡೋಮೆಂಟ್ ಮಾಡಿ ಸ್ಪಷ್ಟವಾಗಿ ಇಸ್ಕಾನ್ಗೆ ಕೊಟ್ಟಾಗ್ಬಿಟ್ಟಿದೆ. ಅದು ಇರೋ ಕಬಲಿ ಯಾವತ್ತೇ ಆಗಲ್ಲ, ಅವ್ರು ಇಸ್ಕಾನ್ ಸಂಸ್ಥೆ ಬಿಟ್ಟರೂ ಕೂಡ ಅದು ಇಸ್ಕಾನ್ಗೆ ಹೋಗುತ್ತೆ ಹೊರತು ಯಾರಿಗೂ ಹೋಗೋಕ್ಕಾಗಲ್ಲ. ಬೆಂಗಳೂರು ಇಸ್ಕಾನ್ನ ಪ್ರತಿನಿಧಿಯಾಗಿ ಬಂದಿರುವಂಥ ಭರತ್ ದಾಸ್ ಅವರು ಹೇಳಿದ್ರು, ನಾವು ಎಲ್ಲೂ ಕೂಡ ಕಾನೂನನ್ನು ಉಲ್ಲಂಘಿಸಿಲ್ಲ, ಪ್ರತಿಯೊಂದನ್ನು ಕೂಡ ಕಾನೂನುಬದ್ಧವಾಗಿಯೇ ಮಾಡಿದ್ದೀವಿ. ಈಗ ಬಂದಿರೋದು ರೈತರು ಮತ್ತು ಇಸ್ಕಾನ್ ಸಂಸ್ಥೆ ಜೊತೆ ಒಂದು ಮಾತುಕತೆ ಮಾಡಬೇಕು, ಆ ಮಾತುಕತೆ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾಗಿದೆ ಅಂತ. ಇದು ಬೆಂಗಳೂರು ಇಸ್ಕಾನ್ನವರ ವಾದ. ಈಗ ಬೆಂಗಳೂರು ಇಸ್ಕಾನು ಮುಂಬೈ ಇಸ್ಕಾನು ಅನ್ನೋ ನಡುವೆ ಒಂದು ವಾದ ವಿವಾದಗಳು ನಡೀತಿದೆ, ಅದು ಕೋರ್ಟ್ ಮೆಟ್ಟಿಲೇರಿದೆ. ಆದರೆ ಈಗ ಮುಂಬೈ ಇಸ್ಕಾನ್ನವರು ಈ ವಿವಾದದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮಧು ಪಂಡಿತ ದಾಸರ ಇತಿಹಾಸ ಸ್ವಲ್ಪ ಗಮನಿಸಬೇಕಾಗುತ್ತೆ. ಇಸ್ಕಾನ್ ಸಂಸ್ಥೆಗೆ ದ್ರೋಹ ಮಾಡಿದವರು, ಇಸ್ಕಾನ್ ಸಂಸ್ಥೆಯ ಇಡೀ ಆಸ್ತಿಯನ್ನೇ ಅವರ ಪರಿವಾರದ ಹೆಸರಿನಲ್ಲಿ ಮಾಡಿಕೊಂಡಂಥ ಸಂಸ್ಥೆಗೆ ವರ್ಗಾಯಿಸ್ಲಿಕ್ಕೆ ಪ್ರಯತ್ನಪಟ್ಟರು. ಇವರು ಯಾವ ದಿಕ್ಕಿನಲ್ಲಿ ಹೋದರೂ, ಯಾವ ಕಾರ್ಯಕ್ರಮ ಶುರು ಮಾಡಿದ್ರು ಈ ಥರ ಅಕ್ರಮಗಳು ನಡೀತಾ ಇದೆ, ಅಕ್ರಮಗಳು ಬೆಳಕಿಗೆ ಬರ್ತಾ ಇದೆ. ಅಕ್ಷಯ ಪಾತ್ರವೇ ತೊಗೊಳ್ಳಿ ಅಥವಾ ಕೃಷ್ಣಲೀಲಾ ಥೀಮ್ ಪಾರ್ಕ್ ಅಂತ ಒಂದು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಕೃಷ್ಣಲೀಲಾ ಥೀಮ್ ಪಾರ್ಕ್ ಅಂತ ಹೇಳ್ಕೊಂಡು ಒಂದು 9-10 ವರ್ಷದಿಂದ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ಹೊರತು ಅಲ್ಲಿ ಒಂದು ಇಟ್ಟಿಗೆ ಕಲ್ಲು ಇಟ್ಟಿಲ್ಲ ಇವತ್ತಿಗೂ. ಇದು ಮುಂಬೈ ಇಸ್ಕಾನ್ನ ಪ್ರತಿನಿಧಿಯ ಅಭಿಪ್ರಾಯ. ಇನ್ನು ಈ ಚರ್ಚೆನ ಮುಂದುವರಿಸೋಣ. ಇನ್ನಷ್ಟು ರೈತರಿಗೆ ಹೇಳಲಿಕ್ಕಿದೆ ಅಂತೆ, ಅವರು ಆಕ್ರೋಶ ಭರಿತರಾಗಿದ್ದಾರೆ, ಸಾಕಷ್ಟು ಚರ್ಚೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ರೈತರ ಮುಖಂಡರ ಹತ್ರನೂ ಕೂಡ ಸಾಕಷ್ಟು ವಿಷಯಗಳು ಚರ್ಚೆ ಮಾಡೋಕ್ಕಿದೆ, ಅದೆಲ್ಲ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ.